ಬೆಂಗಳೂರಿನಲ್ಲಿರುವ ರಾಜಭವನದ ಗ್ಲಾಸ್ ಹೌಸ್ನಲ್ಲಿ ನಿನ್ನೆ ಕ್ರೀಡಾ ಸಾಧಕರದ್ದೇ ಕಲರವ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಗೌರವ ಹೆಚ್ಚಿಸಿದ ಕ್ರೀಡಾಪಟುಗಳಿಗೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಸನ್ಮಾನಿಸಿತು. ರಾಜ್ಯಪಾಲರಾದ ವಿಆರ್ ವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕ್ರೀಡಾ ಸಚಿವ ಅಭಯ್ ಚಂದ್ರ ಜೈನ್ ಮತ್ತು ಕೆಒಎ ಅಧ್ಯಕ್ಷ ಹಾಗೂ ಎಂಎಲ್ಸಿ ಕೆ ಗೋವಿಂದರಾಜು ಕ್ರೀಡಾಪಟುಗಳನ್ನ ಸನ್ಮಾನಿಸಿದ್ರು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು. ಅಥ್ಲೆಟ್ ಅಶ್ವಿನಿ ಅಕ್ಕುಂಜಿ ಸೇರಿದಂತೆ 12 ಹಾಲಿ ಕ್ರೀಡಾಪಟುಗಳಿಗೆ ಗೌರವಿಸಲಾಯಿತು. ನೆನಪಿನ ಕಾಣಿಕೆ ಜೊತೆ 50,000 ನಗದು ಬಹುಮಾನ ನೀಡಲಾಯಿತು. Next visit will probably be I try to come every 2-3 times a year, so probably in a couple months I'll come back after. I'm going to go back to the US and start training next week. So it's tough to travel and interrupt your training and all that. It's tiring. It's a long trip. It's a tiring trip. So I'm going to stay back for a couple months and train. We'll see. ತುಂಬ ಎಂಕರೇಜ್ ಮಾಡಬೇಕು. ಪೇರೆಂಟ್ಸಿಂದ ಎಂಕರೇಜ್ಮೆಂಟ್, with their encouragement the kids can take up the sport and do really well. So it all starts with the parents, and I think I like to encourage all the parents to focus on pushing their children towards taking up sports and letting them go all out and just not putting a lot of pressure on studies. Yes, studies is important, but so is sports. Give their children a chance to try out both. ಇನ್ನು 9 ಮಂದಿ ಮಾಜಿ ಕ್ರೀಡಾಪಟುಗಳಿಗೂ ಗೌರವಿಸಲಾಯಿತು. ಇವರೆಲ್ಲ ಜೀವಮಾನ ಶ್ರೇಷ್ಠ ಸಾಧನೆ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಯುವ ಆಟಗಾರರನ್ನ ತರಬೇತಿಗೊಳಿಸುತ್ತಿದ್ದಾರೆ. ಹೀಗಾಗಿ ಇವರಿಗೂ ಕೆಒಎ ಗೌರವಿಸಿತು. ಇನ್ನು 2 ಮಾಧ್ಯಮ ಪ್ರತಿನಿಧಿಗಳನ್ನು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಸುವರ್ಣ ನ್ಯೂಸ್ನ ಕ್ರೀಡಾ ವಿಭಾಗದ ಮುಖ್ಯಸ್ಥ ನೇರಲಗುಡ್ಡ ಲಿಂಗರಾಜು ಮತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಛಾಯಾಗ್ರಾಹಕ ಸೈಯದ್ ಆಸಿಫ್ ಅವರನ್ನ ಗೌರವಿಸಲಾಯಿತು. ಅವಾರ್ಡ್ ತಗೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಕೆಒಎ. ಯಾಕಂದರೆ ನನ್ನ 10 ವರ್ಷದ ಕ್ರೀಡಾ ವರದಿಗಾರಿಕೆ ನೋಡಿ ಅವರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇದು ನನ್ನ ಇನ್ನೂ ಸ್ವಲ್ಪ ಜವಾಬ್ದಾರಿ ಹೆಚ್ಚಿಸಿದೆ. ನನಗೆ ಕ್ರೀಡಾ ವರದಿಗಾರಿಕೆ ಬಗ್ಗೆ ಹೇಳ್ಕೊಟ್ಟಂತಹ ರಾಘವೇಂದ್ರ ಗಣಪತಿ ಆಗಿರ್ಬೋದು ಮತ್ತು ದೇವನಾಥ್ ಆಗಿರ್ಬೋದು ಅವರಿಗೂ ತುಂಬ ಕೃತಜ್ಞತೆ ಹೇಳ್ತೀನಿ. ಹಾಗೆ ನಾನು ಯಾರ ಅಂಡರಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲ ಸಂಪಾದಕರಿಗೂ ನನ್ನ ಕೃತಜ್ಞತೆಗಳು. ತುಂಬ ಖುಷಿ ಅನಿಸುತ್ತೆ. ಬಟ್ ನಾವು ದಿವಸ ಸ್ಪೋರ್ಟ್ಸನ್ನು ನೋಡ್ತೀವಿ, ಬಟ್ ಗೆಟಿಂಗ್ ಅವಾರ್ಡ್ ತುಂಬ ಒಂಥರ ಉತ್ಸಾಹನ ಇನ್ನೂ ಬೆಳೆಸುತ್ತೆ. ಸೊ ಎನ್ಕರೇಜಸ್ ಟು ವರ್ಕ್ ಆನ್ ಬಿಹಾಫ್ ಆಫ್ ದ ಸ್ಪೋರ್ಟ್ಸ್. ಸೊ ಇಂಪ್ರೂವ್ಮೆಂಟ್ ವಾಟ್ ವಿ ಎನ್ಕರೇಜ್ ದ ಅದರ್ ಸ್ಪೋರ್ಟ್ಸ್ ಮೆನ್. ಸೊ ಅದು ನಮಗೆ ಎನ್ಕರೇಜ್ ಮಾಡಿದಂಗಿದೆ. ಇಡೀ ಗಾಜಿನ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಸಾಧನೆಗೆ ಸಂದ ಗೌರವ ಅನ್ನೋ ತೃಪ್ತಿ ಮನೋಭಾವ ಸನ್ಮಾನಿತರಲ್ಲಿ ಮನೆ ಮಾಡಿತ್ತು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.